ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಯುವಕರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಗಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಜಿಗಣಿ ಪುರಸಭೆಯ ಸದಸ್ಯರಾದ ಪ್ರಹ್ಲಾದ್ ರೆಡ್ಡಿರವರು ತಮ್ಮ ಹುಟ್ಟುಹಬ್ಬವನ್ನು ಕುಟುಂಬದ ಸದಸ್ಯರ ಮತ್ತು ಅಭಿಮಾನಿಗಳ ಸ್ನೇಹಿತರ ಹಾಗೂ ಹಿತೈಷಿಗಳ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸರಳವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಜಿಗಣಿ ಯುವಕರು ಜನಪ್ರಿಯ ನಾಯಕರಾದ ಪ್ರಹ್ಲಾದ್ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಈ ವೇಳೆ ಜಿಗಣಿ ಯುವಕರು ಮಾತನಾಡಿ, ಪ್ರಹ್ಲಾದ್ ರೆಡ್ಡಿರವರು ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬರುತ್ತಿದ್ದಾರೆ. ಜೊತೆಗೆ ಜಿಗಣಿ ಪುರಸಭೆಯ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಭಗವಂತ ಪ್ರಹ್ಲಾದ್ ರೆಡ್ಡಿರವರಿಗೆ ಸಕಲ ಐಶ್ವರ್ಯ, ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಜಿಗಣಿ ಗ್ರಾಮಸ್ಥರು ಭಾಗವಹಿಸಿದರು.
ಪ್ರೀತಿ ವಿಶ್ವಾಸ ಕೊನೆಯ ರೀತಿ ಇದೇ ರೀತಿ ಉಳಿಸ್ಕೊಂಡು ಹೋಗ್ತೀನಿ. ಇದೇ ರೀತಿ ನಮಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ. ನನ್ನಿಂದ ಏನು ಆಪೇಕ್ಷೆಪಟ್ಟಿಲ್ಲ. ಅಲ್ಲಿಗೂ ನೀವು ಬಂದು ವಾಲಂಟ್ರಿಯಾಗಿ ಬಂದು ಈ ರೀತಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿ ನಮ್ಮನ್ನೆಲ್ಲ ಭಾಳ ಖುಷಿಪಡಿಸಿದ್ದೀರಾ. ನಾನು ಜನಸೇವೆಯಲ್ಲೇ ಇರೋದು, ಮುಂದೇನೂ ಜನಸೇವೆಯಲ್ಲೇ ಇರ್ತೀನಿ. ಈಗ ಪುರಸಭೆ ಅಧ್ಯಕ್ಷರಾಗಿದ್ದಾರೆ ನಮ್ಮ ಶ್ರೀಮತಿಯವರು. ನಾವು ಅದೇ ಮಾರ್ಗದರ್ಶನದಲ್ಲಿ ಮುಂದೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಮತ್ತೆ ಇಲ್ಲಿ ಗ್ರೇಟರ್ ಬೆಂಗಳೂರಾಗಲಿ ಅಥವಾ BBMP ಆಗಲಿ ಅಥವಾ ಪುರಸಭೆನೇ ಉಳ್ಕೊಂಡ್ಲಿ, ಅದ್ರ ಮೇಲೆ ಜನಗಳ ತೀರ್ಮಾನದಂತೆ ಇಲ್ಲಿ ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ತೀವಿ. ನಾವು ಪಕ್ಷಭೇದವನ್ನು ಮರೆತು ಅವರಿಗೆ ನಾವು ಆವತ್ತಿಂದ ಸ್ನೇಹಿತರು. ನಾವು ಭಗವಂತ ಮತ್ತೊಮ್ಮೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಅವರ ಒಂದು ಜೀವನ ಮುಂಬರುವಂಥ ದಿನಗಳಲ್ಲಿ ಈ ಜಿಗಣಿಯ ಅಭಿವೃದ್ಧಿಗೆ ಈ ಮುಖ್ಯ ರಸ್ತೆ ಆಗಿರ್ಬೋದು, ಎಲ್ಲ ಪಕ್ಷದವರನ್ನು ಒಗ್ಗೂಡಿಸಿಕೊಂಡು ಶಾಸಕರಾಗಿರ್ಬೋದು, MP ಅವರಾಗಿರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾಗಿರ್ಬೋದು, ಈ ಸರ್ಕಾರದ ನಾಯಕರುಗಳಾಗಿರ್ಬೋದು, ಎಲ್ಲರನ್ನೂ ಸಹ ಒಗ್ಗೂಡಿಸ್ಕೊಂಡೋಗಿ ಈ ಜಿಗಣಿಯ ಅಭಿವೃದ್ಧಿಗೆ ಅವರು ಶ್ರಮವನ್ನು ಪಡೆದ. ನಾವು ಸಹ ಅವರ ಬೆನ್ನಿಂದ ಇದ್ದು ಖಂಡಿತವಾಗಲೂ ಜಿಗಣಿಯ ಅಭಿವೃದ್ಧಿಗೆ ನಾವೆಲ್ಲ ಶ್ರಮವನ್ನು ಪಡ್ತೇವೆ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪರ್ಸ್ನಲಿ ನಾವು ಹೇಳಬೇಕಂದ್ರೆ ಪ್ರಹ್ಲಾದಣ್ಣವರು ಸಮಾಜ ಸೇವೆಯಲ್ಲಿ ಮುಂದೆ ಇರ್ತಾರೆ. ಯಾವಾಗಲೂ ಯುವಕರ ಒಂದು ಕಷ್ಟ ಇರ್ಬೋದು ಮುಂದೆ ಇರ್ತಾರೆ, ಒಂದು ಸ್ನೇಹಜೀವಿಯಾಗಿ ಇರ್ತಾರೆ. ಸದಾ ಯಾವಾಗಲೂ ಸಮಾಜಮುಖಿಯಾಗಿ ಕೆಲಸ ಮಾಡಲು ಮುಂದೆ ಉತ್ಸಾಹ ತೋರ್ತಾರೆ. ಹಾಗೆ ಈ ಜಿಗಣಿ ಹೋಬಳಿಯ ಮುಖಂಡರಲ್ಲಿ ಪ್ರಥಮ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ನಮ್ಮ ಪ್ರಹ್ಲಾದಣ್ಣವ್ರನ್ನ. ಇದೇ ರೀತಿ ನಮ್ಮ ಜಿಗಣಿ ಹೋಬಳಿಯಲ್ಲಿ ನಮ್ಮಂಥ ಯುವಕ ಮಿತ್ರರಿಗೆ ಬೆರಳೆಣಿಕೆ ಜನ ಸಿಗೋದು ನಾಯಕರುಗಳು, ಬೆಳೆಸುವಂಥ ನಾಯಕರುಗಳು. ಅದರಲ್ಲಿ ಮೊದಲನೇ ನಾಯಕತ್ವ ನಮ್ಮ ಪ್ರಹ್ಲಾದ್ ರೆಡ್ಡಿ ಅಣ್ಣವ್ರಿಗೆ ಹೇಳ್ಬೋದು. ಯಾವತ್ತೂ ಅವ್ರ ಮನೆ ಬಾಗಿಲಿಗೆ ಬಂದರೆ ಯಾವುದು ಭೇದ ಭಾವ ಅಲ್ದಿರ, ಯಾವುದೇ ಪಾರ್ಟಿ ಅಲ್ದಿರ ಯುವಕ ಮಿತ್ರರಿಗೆ ಫಸ್ಟು ಸಪೋರ್ಟಾಗಿ ಸಹಕಾರವಾಗಿ ನಿಂತ್ಕೊತಾರೆ. ಅದಕ್ಕೆ ಹೇಳೋದು ದೇವ್ರಿಗೆ ಈ ಮುಖಾಂತರ ಇನ್ನು ಯುವಕ ಮಿತ್ರರನ್ನು ಬೆಳೆಸೋ ಶಕ್ತಿ ನಮ್ಮ ಪ್ರಹ್ಲಾದ್ ರೆಡ್ಡಿ ಅಣ್ಣವ್ರಿಗೆ ಮುಂದಿನ ದಿನದಲ್ಲಿ ಅತಿ ಹೆಚ್ಚು ಕೊಡಲಿ ಅಂತ ಬಯಸ್ತೇನೆ. ನಮಗೆ ಅಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಾರೆ. ಯಾರೇ ಮನೆ ಹತ್ರ ಬರಲಿ ಅವರು ಇಲ್ಲ ಅಂತ ಮಾತ್ರ ಹೇಳಲ್ಲ, ಅವ್ರ ಕೈಯಲ್ಲಾಗಿದ್ದು ಸಹಾಯ ಮಾಡ್ತಾರೆ. ಆಮೇಲೆ ಇವತ್ತು ಯಾವುದೇ ಪಕ್ಷ ಭೇದ ಭಾವ ಇಲ್ದಿರ ಎಲ್ಲ ಪಕ್ಷದವರು ಬಂದಿದ್ದಾರೆ ಅಂದರೆ ಅವರು ಒಳ್ಳೆತನದಿಂದ ಮತ್ತು ಯಾವುದೇ ಆಗಲಿ ಗ್ರೇಟರ್ ಬೆಂಗಳೂರು ಆಗಲಿ BBMP ಆಗಲಿ ಇನ್ನೊಂದಾಗಲಿ ಅವರು ಜನಸೇವೆ ಮಾಡ್ತಾನೆ ಇರ್ತಾರೆ. ಮುಂದಕ್ಕೂ ಜನಸೇವೆ ಮಾಡ್ತಾನೆ ಇರ್ತಾರೆ. ಯಾವುದೇ ಜನಕ್ಕೆ ಕಷ್ಟ ಅಂದ್ರೂ ಅವ್ರ ಕೈಲಾಗಿದ್ದು ಸಹಾಯ ಮಾಡ್ತಾ ಇರ್ತಾರೆ. ನಾವೇನು ಮಾಡ್ತಿರೋ ಅವ್ರಿಗೆಲ್ಲ ಅದು ಹಳ್ಳಿಲಿ ಸೇವೆ ಆಗಿದೆ. ಅವ್ರೇನು ಮಾಡ್ತಾ ಇದ್ದಾರೋ ಅದೆಲ್ಲ ಜನಕ್ಕೆ ಮಾಡ್ತಾ ಇದ್ದಾರೋ ಅದೆಲ್ಲ ಬೆಟ್ಟದಷ್ಟು ಸೇವೆ ಆಗಿದೆ. ನಮ್ಮ ಚಿಕ್ಕಪ್ಪ ಪ್ರಹ್ಲಾದ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರೇನು ಇವತ್ತು ನಮ್ಮ ಯುವ ಮಿತ್ರರಿಗೆ ಸ್ಫೂರ್ತಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಜೀವನ ಪೂರ್ತಿ ಹಂಗೆ ಮಾಡಲಿ ಅಂತ ಕೋರ್ಕೊಳ್ತೀವಿ. ದೇವ್ರು ಹಂಗೆ ಅವ್ರಿಗೆ ಶಕ್ತಿ ಕೊಡಲಿ, ಎಲ್ಲರಿಗೂ ಸಹಾಯ ಮಾಡೋ ಶಕ್ತಿ ಕೊಡಲಿ. 57ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಚಿಕ್ಕಪ್ಪ ಅವ್ರಿಗೆ. ಅವರಿಂದನೇ ನಮ್ಮ ಶಕ್ತಿ. ಇದೇ ಥರ ಎಲ್ರಿಗೂ ಶಕ್ತಿಯಾಗಿ ನಿಂತ್ಕೊಳ್ಳಿ. ಎಲ್ಲರೂ ನಾವು ಯುವ ಮಿತ್ರರಿಗೆ ಇದೇ ಥರ ಶಕ್ತಿಯಾಗಿ ನಿಂತ್ಕೊಂಡ್ರೆ ನಮಗೂ ಒಳ್ಳೆ ಸ್ಫೂರ್ತಿಯಾಗಿರ್ತಾರೆ. ಒಳ್ಳೆಯದಾಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರಹ್ಲಾದ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ.